ಎಜುಕೇಷನ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ಏನಂತಂದರೆ ಪರಿಶಿಷ್ಟ ಜಾತಿಯ ಸಮಗ್ರ ಸಮೀಕ್ಷೆ 2025 ಜೂನ್ 22ಕ್ಕೆ ಒಂದು ಡೆಡ್ಲೈನನ್ನು ಕೊಟ್ಟಿದ್ದರು. ಅದರದ್ದು ಏನೇನು ಇಂಪ್ರೂವ್ಮೆಂಟ್ ಆಗಿದೆ, ಜೂನ್ 22ಕ್ಕೆ ಬಂದ ರಿಪೋರ್ಟ್ನಲ್ಲಿ ಏನೇನಿದೆ, ಸೊ ಜನಗಣತಿ ಕಂಪ್ಲೀಟ್ ಆಯಿತಾ ಇಲ್ವಾ ಎಲ್ಲವನ್ನು ನೋಡೋಣ ಬನ್ನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಕೊಡೋ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಈ ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಎಷ್ಟಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂಥೇಳಿ ನೋಡೋಕ್ಕೋಸ್ಕರನೇ ಮೇ 5ನೇ ತಾರೀಕು ಒಂದು ಸಮಿತಿಯನ್ನು ಕಂಡಕ್ಟ್ ಮಾಡ್ತಾರೆ. ಯಾವುದು ಅಂತಂದರೆ ನಾಗಮೋಹನ್ ದಾಸ್ ಸಮಿತಿ ಅಂಥೇಳಿ. ಸೊ ಆ ನಾಗಮೋಹನ್ ದಾಸ್ ಸಮಿತಿಯಿಂದ ಮೇ 25ರವರೆಗೂ ಏನಪ್ಪ ಅಂತಂದರೆ ಮನೆ ಮನೆಗೆ ಹೋಗಿ ಒಂದು ಜನಗಣತಿಯನ್ನು ಮಾಡಲಿಕ್ಕೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಶಿಕ್ಷಕರನ್ನು ನೇಮಿಸಿದರು. ಸುಮಾರು 65,000 ಜನರನ್ನು ನೇಮಕ ಮಾಡಿದರು. ಒಬ್ಬೊಬ್ಬರಿಗೆ ಒಟ್ಟು 120 ಮನೆಗಳನ್ನು ಸರ್ವೆ ಮಾಡ್ಲಿಕ್ಕೆ ಇದನ್ನು ಕೊಟ್ಟಿದ್ದರು. ಸೊ ಆ ಸರ್ವೆ ಪ್ರಕಾರ ಮೇ 25ಕ್ಕೆ ಯಾವುದೇ ಒಂದು ಇಂಪ್ರೂವ್ಮೆಂಟ್ ಕಾಣದೇ ಇರೋ ಕಾರಣಕ್ಕೆ ಮತ್ತೆ ಜೂನ್ 22ರವರೆಗೂ ಎಕ್ಸ್ಟೆಂಡ್ ಮಾಡಿದರು ಅಂತ ನಿಮಗೆಲ್ಲ ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ದೆ. ಮೇ 22ಕ್ಕೆ ಡೋರ್ ಟು ಡೋರ್ ಜನಗಣತಿ ಇತ್ತಲ್ಲ, ಅದನ್ನು ಪೂರ್ಣಗೊಳಿಸಿರು. ಯಾಕೆ ಪೂರ್ಣಗೊಳಿಸಿರು ಅಂತಂದರೆ ಜೂನ್ನಲ್ಲಿ ಸ್ಕೂಲ್ಗಳು ಸ್ಟಾರ್ಟ್ ಆಗೋದ್ರಿಂದ ಶಿಕ್ಷಕರಿಗೆ ಹೋಗೋಕೆ ಬರೋಕೆ ಆಗಲ್ಲ ಅಂಥೇಳಿ, ಜನಗಣತಿಯನ್ನು ಮಾಡೋಕ್ಕಾಗಲ್ಲ ಅಂಥೇಳಿ ಮೇ 22ಕ್ಕೆ ಅದನ್ನು ಕೊನೆಗೊಳಿಸಿದರು. ಸೊ ಮೇ 22ರಿಂದ ಜೂನ್ 22ರವರೆಗೂ ಏನಂತಂದರೆ ಒಂದು ಆನ್ಲೈನಲ್ಲಿ ಪೋರ್ಟಲ್ನ ತೆಗೆದು ಅದರಲ್ಲಿ ನಿಮ್ಮದು ಕ್ಯಾಸ್ಟ್ ಬಗ್ಗೆ ಡೀಟೇಲ್ಸನ್ನು ಹಾಕಿ ಸಬ್ಮಿಟ್ ಮಾಡಬೇಕಾಗಿತ್ತು. ಅದಕ್ಕೆ 1 ತಿಂಗಳನ್ನು ಎಕ್ಸ್ಟೆಂಡ್ ಮಾಡಿದರು ಅಂತ ನಿಮಗೆ ಹೇಳಿದ್ದೆ. ಸೊ ಅದರಲ್ಲಿ ಏನಂತಂದರೆ ಬೆಂಗಳೂರಲ್ಲಿ ಇಲ್ಲಿಯವರೆಗೂ ಅಂದರೆ ಮೇ 25ರಿಂದ ಜೂನ್ 22ರವರೆಗೂ ಕೇವಲ 5,007 ಜನ ಮಾತ್ರ. ಎಷ್ಟು? 5,700 ಜನ ಮಾತ್ರ ಏನು ಅಂತಂದರೆ ಈ ಒಂದು ವರದಿಯನ್ನು ಸಲ್ಲಿಸ್ಯಾರ. ಆನ್ಲೈನ್ ಪೋರ್ಟಲ್ನಲ್ಲಿ ಲಾಗಿನ್ ಆಗಿ 5,700 ಮಂದಿ ಮಾತ್ರ ಏನಂತಂದರೆ ತಮ್ಮ ಇನ್ಫಾರ್ಮೇಷನನ್ನು ಗೌರ್ಮೆಂಟ್ಗೆ ಸೆಂಡ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ಎಷ್ಟು ಜನ ಲಾಗಿನ್ ಆಗಿದ್ರು ಅಂತಂದರೆ 22,100 ಜನರಲ್ಲಿ ಕೇವಲ 5,700 ಜನ ಮಾತ್ರ ಈ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಿದ್ದಾರೆ. ಇನ್ನು ಮಿಕ್ಕಿಳಿದವರು ಲಾಗಿನ್ ಆಗಿ ಹಾಗೆ ಬಿಟ್ಬಿಟ್ಟಿದ್ದಾರೆ. ಸೊ ಇದರಿಂದ ಗೊತ್ತಾಗೋ ಸತ್ಯ ಏನಂತಂದರೆ ನಮ್ಮ ಜನ ಏನಾದರೂ ಫ್ರೀ ಅಂದರೆ ಗೃಹಲಕ್ಷ್ಮಿ, ಗೃಹಜ್ಯೋತಿ ಇಂಥವಕ್ಕೆಲ್ಲ ಒಂದೊಂದು ತಿಂಗಳಗಟ್ಟಲೆ ಲೈನ್ನ ಹಚ್ಚಿಬಿಟ್ಟು ಎಲ್ಲವನ್ನು ಮಾಡ್ಕೊತಾರೆ. ಆದರೆ ಈ ಥರ ಒಂದು ಜನಗಣತಿ ಬಗ್ಗೆ ತಮ್ಮ ಇನ್ಫಾರ್ಮೇಷನನ್ನು ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಸೊ ಇದರಿಂದ ಕೊಡೋದ್ರಿಂದ ಅವರಿಗೆ ಲಾಭ ಆಗುತ್ತೆ. ಏನು ಲಾಭ ಆಗುತ್ತಂತಂದರೆ ಇವರು ಇದರ ಇನ್ಫಾರ್ಮೇಷನ್ ಕೊಟ್ಟರೆ 4 ಗುಂಪುಗಳು ಮಾಡಿ ಅದರಲ್ಲಿ ಅವರಿಗೆ ರಿಸರ್ವೇಷನನ್ನು ಕೊಡ್ತಾರೆ. ಸೊ ಯಾವುದೋ ಒಂದು ಮೂಲೆಯಲ್ಲಿ ಅವ್ರ ಮಕ್ಕಳು ಕೂಡ ಯಾವುದೋ ಒಂದು ಜಾಬ್ಗೆ ಟ್ರೈ ಮಾಡ್ತಿರ್ತಾರೆ. ಸೊ ಸದ್ಯದ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಇದರಲ್ಲಿ ಯಾರಿಗೂ ನಷ್ಟ ಇಲ್ಲ. ಯಾರಿಗೆ ನಷ್ಟ ಅಂತಂದರೆ ಯಾರು ತಮ್ಮೂರನ್ನು ಬಿಟ್ಬಿಟ್ಟು ಬೇರೆ ಕಡೆಗೆ ಹೋಗ್ಬಿಟ್ಟು ಅಲ್ಲಿ ಡೈಲಿ ರೂಮನ್ನು ಮಾಡಿಕೊಂಡು PGಗೆ ದುಡ್ಡು ಕಟ್ಬಿಟ್ಟು ಲೈಬ್ರರಿಲಿ ಓದ್ತಾ ಇದ್ದಾರಲ್ಲ, ಆ ಆಸ್ಪಿರೆಂಟ್ಗಳಿಗೆ ಮಾತ್ರ ನಷ್ಟ ಆಗುತ್ತೆ. ಅದನ್ನು ಬಿಟ್ಟು ಯಾವುದೇ ಒಂದು ಗೌರ್ಮೆಂಟ್ಗಾಗಲಿ, ನಾನು ಹೇಳ್ತಾ ಇರೋ ವಿಡಿಯೋ ಮಾಡ್ತಾರೆ ನನಗಾಗಲಿ, ಅಥವಾ ಯಾವುದೇ ಒಂದು ಕೋಚಿಂಗ್ ಕ್ಲಾಸಸ್ಗಾಗಲಿ ಇದರಿಂದ ನಷ್ಟ ಇಲ್ಲ. ಸೊ ಅದು ಐ ಟಿ ಹಬ್ಬು, ಆಮೇಲೆ ಸಿಲಿಕಾನ್ ಸಿಟಿ ಅನ್ನೋ ಬೆಂಗಳೂರಲ್ಲಿ ಈ ಪರಿಸ್ಥಿತಿ ಅಂದರೆ ಯಾರು ಏನು ಮಾಡೋಕ್ಕಾಗಲ್ಲ. ಇನ್ನು ಏನಂತಂದರೆ ಸೊ ಈ SC ಸಮುದಾಯದ ಒಕ್ಕೂಟವು ಕೂಡ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಆಯೋಗಕ್ಕೆ ಈಗಾಗಲೇ ನಿಮಗೆ ವಿಸ್ತರಣೆಯನ್ನು ಕೊಟ್ಟಿತ್ತು. ಅದಕ್ಕಾಗಿ ಇನ್ನೊಂದು ವಿಸ್ತರಣೆಯನ್ನು ನಿಮಗೆ ನೀಡಲಾಗುವುದಿಲ್ಲ. ಸೊ 92% ಸಮೀಕ್ಷೆ ಆಲ್ರೆಡಿ ಪೂರ್ಣಗೊಂಡಿದೆ. ಇದರ ಮೇಲೆ ನಮಗೆ ವರ್ಗೀಕರಣ ಮಾಡಿಕೊಡ್ರಿ ಅಂಥೇಳಿ SC ಸಮುದಾಯದ ಒಕ್ಕೂಟವು ಕೂಡ ಒಂದು ಮಾತನ್ನು ಹೇಳಿತ್ತು.
ಸೊ ಒಂದು ವೇಳೆ ಥಿಂಕ್ ಮಾಡಿದರೆ ಕೋವಿಡ್-19 ಎಲ್ಲರೂ ಬೆಂಗಳೂರನ್ನು ಬಿಟ್ಬಿಟ್ಟು ತಮ್ಮ ಊರಿಗೆ ವಾಪಸ್ಸಾದರು. ಸೊ ಅಲ್ಲಿ ಕೂಡ ಜನಸಂಖ್ಯೆ ಕಡಿಮೆ ಆಗಿರ್ಬೋದು ಅಂಥೇಳಿ ಒಂದು ಅಂದಾಜನ್ನು ಕೂಡ ಇವರು ಮಾಡ್ಲಕತ್ತಾರೆ. ಇನ್ನು ಟೋಟಲ್ ಒಟ್ಟು 13 ಲಕ್ಷ ಮಾತ್ರ ಜನಗಣತಿ ಬಾಕಿ ಐತಿ. ಇವರು ಗೌರ್ಮೆಂಟು ಎಸ್ಟಿಮೇಟ್ ಮಾಡಿದ ಪ್ರಕಾರ ಇನ್ನು 13 ಲಕ್ಷ ಮಾತ್ರ ಜನಗಣತಿ ಬಾಕಿ ಇದೆ. ಆ 13 ಲಕ್ಷಕ್ಕೆ ಇವರಿಗೆ 1 ತಿಂಗಳಾದರೂ ಕೂಡ ಇನ್ನೂ ಆಗಿಲ್ಲ. ಏನಂತಂದರೆ ಒಂದೊಂದು ಹಾದಿ ಬೀದಿಗೆ ಒಂದೊಂದು ಸ್ಕೂಲ್ನ ಓಪನ್ ಮಾಡ್ತಾರೆ. ಬೆಂಗಳೂರಲ್ಲಿ ಒಂದೊಂದು ಲೇಔಟ್ ಅಥವಾ ನಗರ ಈ ಥರ ಎಲ್ಲ ಬೇರೆ ಬೇರೆನೇ ಇರುತ್ತೆ. ಸೊ ಅಲ್ಲಲ್ಲಿನೇ ಒಂದು 100ರಿಂದ 150 ಸ್ಕೂಲ್ ಇರುತ್ತೆ. ಈ ಜನಗಣತಿಲಿ ಪ್ರೈವೇಟ್ ಸ್ಕೂಲ್ ಟೀಚರ್ ಕೂಡ ಹಾಕೋಬಹುದು. ಫೋರ್ಸ್ ಮಾಡುವಂತಿಲ್ಲ, ಬಟ್ ಹಾಕೋಬಹುದು. ರಿಕ್ವೆಸ್ಟ್ ಮಾಡಿದ್ರೆ ಅವರು ಎಕ್ಸೆಪ್ಟ್ ಮಾಡೋದು ಬಿಡೋದು ಅವ್ರ ಕಡೆ. ಅದು ಕೂಡ ಗೌರ್ಮೆಂಟ್ ಸ್ಕೂಲೇ ಇರ್ತದೆ. ಇವರಿಗೆ ಒಂದು ಸರ್ವೇನ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಏನು ಹೇಳೋದು? ನಾನು ಆಗಲೇ ಹೇಳಿದಾಗೆ ಇದರಿಂದ ನಷ್ಟ ಆಗೋದು ಬೇರೆ ಯಾರಿಗೂ ಅಲ್ಲ. ಕೂತು ಒಂದು ಗೌರ್ಮೆಂಟ್ ಜಾಬ್ ಮಾಡಬೇಕು ಅಂತ ಅಂದ್ಕೊಂಡಿರೋ ಒಂದು ಆಸ್ಪಿರೆಂಟ್ಗೆ ಮಾತ್ರ ಇದೊಂದು ನಷ್ಟ ಅಷ್ಟೇ. ಇದನ್ನು ಬಿಟ್ಟು ಯಾವುದೇ ಒಂದು ಇದಕ್ಕಲ್ಲ. ಹೀಗಾಗ್ತಾ ಇರೋದ್ರಿಂದ ನೀವು ಸ್ಟೇಟಿಗೆ ಮಾತ್ರ ಕನ್ವಿನ್ಸ್ ಆಗದೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಕೂಡ ಟ್ರೈ ಮಾಡಿ. ಯಾಕಂದರೆ ಇಲ್ಲಿ ತುಂಬ ಡಿಲೇ ಆಗ್ತದೆ. ಕಳೆದ 3 ವರ್ಷದಿಂದ ಯಾವುದೇ ಒಂದು ಪೊಲೀಸ್ ನೋಟಿಫಿಕೇಷನ್ ಆಗಿಲ್ಲ. ಇನ್ನೂ 33 ವರ್ಷ ಮಾಡ್ತಂದಿದ್ದಾರೆ. ಸೊ ಅದು ಮಾಡಿದಾಗಲೇ ನಾವು ಎಸ್ ಅನ್ಬೇಕು. ಅಲ್ಲಿವರೆಗೂ ಹೇಳೋಕ್ಕಾಗಲ್ಲ ಏನಾಗುತ್ತೆ ಅಂತ. ಸೊ ಇಷ್ಟು ಈ ಜೂನ್ 22ಕ್ಕೆ ಬಂದ ಮೇಲೆ ನಿಮಗೆ ಒಂದು ಮಾಹಿತಿಯನ್ನು ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇಷ್ಟು ಮಾತ್ರ ಮಾಹಿತಿಯನ್ನು ಶೇರ್ ಮಾಡಬಲ್ಲೆ. ಇದಕ್ಕಿಂತ ಜಾಸ್ತಿ ಯಾವುದೇ ಒಂದು ಇಂಪ್ರೂವ್ಮೆಂಟೇ ಆಗಿಲ್ಲ. ಶಿಕ್ಷಕರ ಅಭಾವ ಅಂತೆ, ಅದು ಅಂತೆ ಇದು ಅಂತೆ. ಸುಮಾರು 65,000 ಜನರನ್ನು ನೇಮಿಸಿದಾರಂತೆ. ದಿನಕ್ಕೊಬ್ಬ ಒಂದು 20 ಜನ ಮಾಡಿದ್ರೇ ಎಷ್ಟೋ 13 ಲಕ್ಷ ಆಗೋಗಿರೋದು ಅವಾಗಲೇ. ಐ ಹೋಪ್ ಎಲ್ರಿಗೂ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಇದರ ಇನ್ಫಾರ್ಮೇಷನ್ನು ಒಬ್ಬ ಅವಕಾಶಕ್ಕಾಗಿ ಕಾಯ್ತಾ ಇರೋಂಗೆ ಯಾವಾಗಲೂ ಬೇಸರನ ತಂದು ಕೊಡ್ತದೆ. ಆದರೂ ನೀವು ಯಾವುದೇ ಒಂದು ಬೇಜಾರನ್ನು ಮಾಡ್ಕೋದೆ ನಿಮ್ಮದು ಸ್ಟಡಿಯನ್ನು ಕಂಟಿನ್ಯೂ ಇಟ್ಟಿರಿ. ಇಂದಲ್ಲ ನಾಳೆ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್.